ಪುಷ್ಪಗಿರಿಗೂ ಹೋಗಬೇಕು ಅಂದ್ಕೊಂಡಿದ್ದೀವಿ. ಟೈಮು ಮ್ಯಾನೇಜ್ ಆದರೆ ಹೋಗಬೇಕು. ಹೂವಿನ ಹಾರ ಎಲ್ಲ ದೇವ್ರ ಕಡೆ ಹಾಕಿಕೊಟ್ರು. ಇಲ್ಲಿ ನಮ್ಮ ಮನೆಯವ್ರು ಕಟ್ತಿದ್ದಾರೆ. ಆಲ್ರೆಡಿ ಇದು ನಾನು ನಮ್ಮ ಮನೆ ದೇವ್ರ ದರ್ಶನ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ತೋರಿಸಿದ್ದೀನಿ. ಹೋಗಿ ಆ ವಿಡಿಯೋದಲ್ಲಿ ನೋಡ್ಬೋದು, ಎಲ್ಲ ತೋರಿಸ್ತೀನಿ ಮೇನ ನಿಮಗೆ. ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ. ಈಗ ನೆಕ್ಸ್ಟ್ ಜಾವಗಲ್ಗೆ ಹೋಗ್ಬೇಕು. ಪ್ಯೂರ್ ಕೊಬ್ಬರಿ ಎಣ್ಣೆ ತಗೋಬೇಕಂತ ಬಂದಿದ್ದೀವಿ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ರ, ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಬೈಕು ಅಲ್ಲಿ ಪೂಜೆ ಮಾಡಿಸ್ಬೇಕು. ಆ್ಯಂಡ್ ಆಮೇಲೆ ಮತ್ತೆ ಹಂಗೆ ಹಳೆಬೀಡಿಗೆ ಹೋಗಿ ಪುಷ್ಪಗಿರಿಗೂ ಹೋಗಬೇಕು ಅಂದ್ಕೊಂಡಿದ್ದೀವಿ. ಟೈಮು ಮ್ಯಾನೇಜ್ ಆದರೆ ಹೋಗಬೇಕು. ನಾನು, ನಮ್ಮ ಮನೆಯವರು, ಪಾಪು ಆ್ಯಂಡ್ ನಮ್ಮತ್ತೆ. ನಮ್ಮತ್ತೆ ಹೋಗಿದ್ದಾರೆ ಆಲ್ರೆಡಿ ಬಸ್ಸಿಗೆ. ನಾವು ಬೈಕಲ್ಲಿ ಹೋಗ್ಬೇಕೀಗ. ನೋಡಿ, ಫೈನಲಿ ಬಂದ್ವಿ. ಈಗ ಗಾಡಿ ಪೂಜೆ, ಹೂವಿನ ಹಾರ ಎಲ್ಲ ದೇವ್ರ ಕಡೆ ಹಾಕಿಕೊಟ್ರು. ಇಲ್ಲಿ ನಮ್ಮ ಮನೆಯವ್ರು ಕಟ್ತಿದ್ದಾರೆ. ಹಾಕಪ್ಪಾಜಿ ಅಳ್ತಿದ್ದಾನೆ ಅಂತ ಅಳ್ತಿದ್ದಾನೆ. ಏನೋ ಎಣಿಸ್ತಿದ್ದಾನೆ, ಎಷ್ಟು ಗಂಟೆ ಆಯಿತು ಏನು ಅಂತ ಟೈಮ್ನ. ಹಾಲು ಕುಡಿಯೋಕ್ಕೆ. ಆಲ್ರೆಡಿ ಇದು ನಾನು ನಮ್ಮ ಮನೆ ದೇವ್ರ ದರ್ಶನ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ತೋರಿಸಿದ್ದೀನಿ. ಹೋಗಿ ಆ ವಿಡಿಯೋದಲ್ಲಿ ನೋಡ್ಬೋದು, ಎಲ್ಲ ಇದು ನೇಚರ್ನ ಎಲ್ಲ. ಈಗ ಜಸ್ಟ್ ಪೂಜೆ ಮಾಡ್ಸೋಕ್ಕಂತ ಬಂದಿದ್ವಿ. ಪೂಜೆ ಮಾಡಿಸ್ಕೊಂಡು ಹೊರಡಬೇಕು. ತಿಂಡಿ ಮಾಡಬೇಕು. ಇಲ್ಲೇ ತಗೊಬಂದಿದ್ದೀವಿ ಟೊಮೊಟೊ ಬಾತ್. ತಿಂಡಿ ಮಾಡಾಯಿತು. ಈಗ ಹೊರಡಬೇಕು. ನಮ್ಮ ಅತ್ತೆ ಅವರು ಹೋಗ್ತಾರೆ ಈಗ. ನಾವು ಈ ಕಡೆ ಪುಷ್ಪಗಿರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗಿ ಜಾವಗಲ್ಲಿಗೆ ಹೋಗಬೇಕು. ಹಿಂಗಲ್ಲ ಏನು ಹೊರಟ್ವಿ. ಹಳೆಬೀಡಿಗೆ ಹೊರಡ್ತಿದ್ದೀವಿ. ಫಸ್ಟ್ ಪುಷ್ಪಗಿರಿಗೆ ಹೋಗ್ಬೇಕು ಅಂತ. ಅಲ್ಲಿ ಪುಷ್ಪಗಿರಿಗೆ ಹೋಗಿ ನೆಕ್ಸ್ಟ್ ಜಾವಗಲ್ಲಿಗೆ ಹೋಗ್ಬೇಕು. ಮಲ್ಕೊಂಡ್ಬಿಟ್ಟಿದ್ದಾನೆ ಪಾಪು. ಪುಷ್ಪಗಿರಿಗೆ ಬಂದ್ವಿ. ತೋರಿಸ್ತೀನಿ ಮೇನ ನಿಮ್ಗೆ. ಇರಲ್ಲ ಸೊ ಈ ಥರ ಇದೆ. ಅಲ್ಲಿ ಲಾರ್ಡ್ ಶಿವ.
ಪ್ರಸಾದ ಮಾಡ್ತಿದ್ದೀವಿ. ಇಲ್ಲೇ ಆಟ ಆಡ್ತಿದ್ದಾನೆ. ಇದು ಪುಷ್ಪಗಿರಿ ಬೆಟ್ಟದ ಮಹಾಸಂಸ್ಥಾನ ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ, ಇನ್ನು ಮುಂದೆ ತೋರಿಸ್ತೀನಿ. ಕೆಳಗಿಂದ ಮೇಲ್ಗಡೆ ಬರ್ಬೋದು. ಹತ್ತು ಮಜಾ ಇದೆ. ನೋಡಿದ್ರಲ್ಲ ಹೇಗಿತ್ತು ಅಂತ ಪುಷ್ಪಗಿರಿ. ಈಗ ನೆಕ್ಸ್ಟು ಜಾವಗಲ್ಗೆ ಹೋಗ್ಬೇಕು. ಹೊಡ್ತಿದ್ದೀವಿ ಈಗ. ಚೆನ್ನಾಗಿದೆ, ಪ್ರಸಾದನೂ ಮಾಡಿದ್ವಿ. ಜಾವಗಲ್ಗೆ ಬಂದ್ವಿ. ಪಾಪುಗೆ ಎಣ್ಣೆ ತಗೋಬೇಕಂತ ಇಲ್ಲಿ ಎಣ್ಣೆ ಗಾಣ ಪ್ಯೂರ್ ಕೊಬ್ಬರಿ ಎಣ್ಣೆ ತಗೋಬೇಕಂತ ಬಂದಿದ್ದೀವಿ. ಪಾಪು ಮೈ ಸ್ನಾನ ಮಾಡ್ಸೋಕ್ಕೆ ಪ್ಯೂರ್ ಸಿಗುತ್ತೆ ಇಲ್ಲಿ. 2 ಲೀಟರ್ ತಗೋಣ. ಅರ್ಧ ಲೀಟರ್ ಇದೆಯಾ? ಅರ್ಧ ಲೀಟರ್ ಎಣ್ಣೆ ತಗೊಂಡ್ವಿ. ಪ್ಯೂರ್ ಕೊಬ್ಬರಿ ಎಣ್ಣೆ 1.5 ಲೀಟರ್ ತಗೊಂಡಿವಿ. ಈಗ ಮನೆಗೆ ಹೊರಡ್ಬೇಕು. ಇನ್ನೇನು ಇಲ್ಲಿ ಒಬ್ರು ರಿಲೇಟಿವ್ ಮನೆ ಇದೆ, ಅವ್ರು ಕರೀತಿದ್ದಾರೆ ಬಾಬಾ ಅಂತ. ಹೋಗ್ಬೇಕು. ಇನ್ನೇನು ಹೊರಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀವಿ. ಮತ್ತೆ ಊರಿಗೆ ಹೋಗೋಷ್ಟಿಗೆ ಲೇಟ್ ಆಗ್ಬಿಡುತ್ತೆ. ನೋಡ್ಬೇಕು. ಊರಿಗೆ ಹೊರಟ್ವಿ, ಇನ್ನೇನು ಲೇಟ್ ಆಗುತ್ತೆ ಅಂತ ಹೊರಟ್ಬಿಟ್ವಿ. ಮಳೆ ಬರೋ ಥರ ಆಗಿತ್ತು, ಹಾಗಾಗಿ ಮನೆಗೆ ಹೊರಟ್ವಿ. ನೋಡಿದ್ರಲ್ಲ, ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್.